ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅಂದ್ಕೋತೀನಿ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಈ ಥರ ವೀಡಿಯೋ ಮಾಡಿ, ಲಾಂಗ್ ವೀಡಿಯೋ ಮಾಡಿ. ಅಂದರೆ ಡೈಲಿ ಹಾಕ್ತೀನಿ, ಆದ್ರೂ ಕೂಡ ಈ ಥರ ಲಾಂಗ್ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಒಂದು 10-15 ದಿನ ಆಗಿತ್ತು ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೂ ಅದು ವೈರಲ್ ಆಗಿತ್ತಲ್ವ, ತಾಮ್ರದ ಪಾತ್ರೆ ಎಲ್ಲ ಅದು ಪೀತಾಂಬರಿ ಹಾಕಿ ತೊಳೆಯೋ ಬದಲು ಇದು ಈಸಿಯಾಗಿದೆ ಅಂತ ಹೇಳಿಬಿಟ್ಟು ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಫೈಲ್ ಇದೆ ಹತ್ರ ಬರ್ತದೆ. ತಿನ್ನ ದೇವರು ಒಳ್ಳೆ ಇದನ್ನ ತಿಂದ್ರೆ ಒಳ್ಳೆ ಬುದ್ಧಿ ಕೊಡ್ತಾ ಇದ್ದಾರೆ ದೇವರು. ಆಯ್ತಾ? ಓಕೆ, ರೆಡಿ ಆಯ್ತು, ಮಾಡೋಣ ಅಚ್ಚನಾ? ಸುಮ್ಮನೆ ಫನ್ನಾಗಿ ಅಂದರೆ ಏನಾದ್ರು ಕೆಲಸ ಮಾಡೋಣ ಅಂತ ಅಂದರೆ ಅಡ್ಡ ಬರ್ತಾ ಇರ್ತಾನೆ. ನಾನು ಮಾಡ್ತೀನಿ, ಏನದು, ಯಾಕದು ಕೇಳ್ತಾನೆ ಇರ್ತಾನೆ. ಸುಮ್ಮನೆ ಹಾಗೆ ಅವನಿಗೆ ತಮಾಷೆ ಮಾಡಿದೆ. ಇದು ನಾನು ಮಾಡ್ತಾನೆ ಅದು ಹಚ್ತಾನೆ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ನೋಡಿದೆ. ಆದರೆ ಇದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ನಾನು ಏನೇನು ಹಾಕಿದ್ದೆ ಅಂದರೆ ಗೋಧಿ ಹಿಟ್ಟು ಹಾಕಿದೆ, ಅರಿಶಿನ, ಉಪ್ಪು ಮತ್ತು ಹುಳಿ ಬಂದಿರೋ ಮೊಸರು ಮತ್ತು ನಿಂಬೆಹಣ್ಣು ಹಾಕಿದೆ. ಅಂದರೆ ಆ್ಯಕ್ಚುಲಿ ಮೊಸರು ಜಾಸ್ತಿ ಇತ್ತು, ಅದು 2 ದಿನ ಹಳೇದಿತ್ತು, ಹುಳಿ ಸ್ವಲ್ಪ ಬಂದಿತ್ತು. ಸೊ ಬಿಸಾಕೋ ಬದಲು ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ಮಾಡಿತ್ತು. ಹೇಗೋ ಮಾಡ್ತಾಯಿದ್ದೀನಲ್ಲ, ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಮಾಡಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಏನು ಅಷ್ಟೊಂದು ಮೊದಲು ಹಾಕಿ ಚೆನ್ನಾಗಿ ಉಜ್ಜೋರಲ್ವ, ಆ ಥರ ಏನಿಲ್ಲ. ಹಾಗೆ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಕ್ಕಿತ್ತು, ಕೆಲಸ ಇತ್ತು, ಅದನ್ನು ಮಾಡ್ಕೊಂಡು ಬಂದು ನೋಡಿದ್ರೆ ಈ ಥರ ಚೇಂಜ್ ಆಗಿತ್ತು. ಪರವಾಗಿಲ್ಲ, ಮಾಡ್ಕೋಬೋದು. ಆದರೆ ಇನ್ನೂ ಸ್ವಲ್ಪ ಅದು ಕಪ್ಪು ಚುಕ್ಕೆ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ, ಅದೆಲ್ಲ ಕಂಪ್ಲೀಟಾಗಿ ಏನು ಹೋಗಿಲ್ಲ. ಇನ್ನೂ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ಹೋಗುತ್ತೇನೋ ಗೊತ್ತಿಲ್ಲ, ಟ್ರೈ ಮಾಡಿ ನೋಡಬೇಕು. ಓಕೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಫೇಸು ಸ್ವಲ್ಪ ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು ಅಂತ ಹೇಳಿಬಿಟ್ಟು ಇದು ಫೇಸ್ ಮಾಸ್ಕ್ ಮಾಡಿಕೊಂಡೆ. ಅಂದರೆ ಇಲ್ಲಿ ನಾನು 3 ಸ್ಪೂನು ಓಟ್ಸ್ ತೊಗೊಂಡಿದ್ದೀನಿ ಮತ್ತು ಈಕ್ವಲ್ 3 ಸ್ಪೂನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಬಾದಾಮಿ 3 ತೊಗೊಂಡಿದ್ದೀನಿ. ಅದು ಹಾಗೆ ಹಾಕಬಾರ್ದು, ಸ್ವಲ್ಪ ಪೀಸ್ ಮಾಡಿ ಹಾಕಬೇಕು. ಹಾಗೆ ಹಾಕಿದ್ರೆ ಸ್ವಲ್ಪ ಮಿಕ್ಸಿ ಅದು ಇದಾಗುತ್ತಲ್ವ, ಸೊ ಅದಕ್ಕೇ. ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಇನ್ನು ನಿಮಗೆ ಮೊಸರು ಸ್ವಲ್ಪ ಜನ ಹಾಕ್ಕೋತಾರೆ, ನಾನು ಹಾಕ್ಕೊಂಡಿಲ್ಲ. ನನಗೆ ಹಾಲು ಬೆಸ್ಟ್ ಅನಿಸ್ತು. ಹಸಿ ಹಾಲು ಹಾಕ್ಕೊಂಡಿಲ್ಲ, ಕಾಯಿಸಿರೋ ಹಾಲೇ. ಹಸಿ ಹಾಲು ಹಾಕ್ಕೊಂಡ್ರೂ ಒಂದೇ, ಏನಿಲ್ಲ. ಹಾಕ್ಕೊಂಡು ಅದೇ ನೀವು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲ ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಒಂದು 1 ಅವರ್ ಮುಂಚೆ ಹಾಕ್ಕೊಂಡ್ರೆ ಬೆಟರ್ ರಿಸಲ್ಟ್ ಇರುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 1/2 ಅವರ್ ಕೂಡ ಹಾಕ್ಕೋಬೋದು. ನಾನು ಇದರಲ್ಲಿ ಮದುವೆಗೆ ಮುಂಚೆ ಇದನ್ನು ಟ್ರೈ ಮಾಡಿ, ಅಂದರೆ ಫೇಸ್ ಒಂದು ಫ್ರೆಶ್ ಆಗಿ ಇರುತ್ತೆ ಮತ್ತು ಬ್ರೈಟಾಗಿ ಇರುತ್ತೆ ಅಂತ ಹೇಳಿದ್ದೀನಿ. ಮದುವೆಗೆ ಮುಂಚೆ ಏನು ಹಾಕೋಬೇಕಂತಲ್ಲ, ಎಲ್ಲರೂ ಇವಾಗ ಮದುವೆ ಆಗೋರೆ ಸ್ಕಿನ್ ಕೇರ್ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಟ್ರೈ ಮಾಡ್ಬೋದು. ಆದರೆ ವೀಕ್ಲಿ ಟ್ವೈಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸ್ನಾನ ಮಾಡ್ಕೊಂಡು ಬಂದೆ, ಫೇಸ್ ವಾಶ್ ಮಾಡ್ಕೊಂಡ್ಬಂದೆ, ಫೇಸ್ ಪ್ಯಾಕ್ ಹಾಕಿದ್ನಲ್ವಾ. ಸೊ ನಿಮಗೆ ಕಾಣ್ತಿದೆಯಾ ಏನೂ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ರಿಸಲ್ಟು. ಅಂದರೆ ಟ್ಯಾನ್ ಅಂತೂ ಇಮಿಡಿಯೇಟಾಗಿ ಹೋಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ತುಂಬ ಚಿಕ್ಕ ಕಲೆಗಳಿರುತ್ತೆ ಗೊತ್ತಾ, ಅದೇನು ಒಂದು 5 ದಿವಸದಲ್ಲಿ ಹೋಗ್ಬಿಡುತ್ತೆ, ಒಂದು 5-6 ದಿವಸದಲ್ಲಿ. ಆ ಥರದ್ದು ಏನು ಮಾರ್ಕು ಕೂಡ ಇಮಿಡಿಯೇಟಾಗಿ ಅದು ವಾಶ್ ಮಾಡಾಕುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ಫೇಸ್ ಪ್ಯಾಕು. ಇನ್ನು ನೀವು ಮದುವೆ ಇದೆ, ಇನ್ನು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮದುವೆ ಇದೆ ಅಂತ ಅನ್ನೋರು ವಾರಕ್ಕೆ 2 ಸತಿ ಅಪ್ಲೈ ಮಾಡ್ಬೋದು. ಕೈಗೆ, ಕಾಲಿಗೆ, ಮತ್ತು ನಮ್ಮ ಬೆನ್ನಿಗೆ, ಕತ್ತಿಗೆ ಮತ್ತು ಫೇಸಿಗೆ ಎಲ್ಲನೂ ನೀವು ಅಪ್ಲೈ ಮಾಡ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾರ್ಮಲಾಗಿ ಇವಾಗ ಮದುವೆ ಬರ್ತಾ ಇದೆ ಅಂತ ಅಂದರೆ ನೀವು ಕೇರ್ ತೊಗೊಂಡಿರ್ತೀರ, ಅದರಲ್ಲಿ ಇದು ಒಂದು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಫೇಸ್ ಪ್ಯಾಕು ಟ್ರೈ ಮಾಡಿ. ಮಾಡೋಕ್ಕೆ ಮುಂಚೆ ಏನು ಮಾಡ್ತೀರಾ ಅಂದರೆ, ಫುಲ್ಲು ಇದು ಬರೀ ನಾನು ಫೇಸ್ ಪ್ಯಾಕ್ ಮಾತ್ರ ತೋರಿಸಿದ್ದೀನಿ. ಫುಲ್ಲು ನಿಮಗೆ ಫುಲ್ ಫೇಶಿಯಲ್ ಥರ ಫುಲ್ ಬೇಕು ಅಂತ ಅಂದರೆ ಫಸ್ಟು ಬಂದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಫಸ್ಟು
ಫೇಸ್ನ ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮರ್ ಇದ್ದರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಂದುಬಿಟ್ಟು ಕುದಿಯೋ ನೀರಲ್ಲಿ ಆಫ್ ಮಾಡಿಬಿಟ್ಟು, ಕುದಿಯೋ ನೀರನ್ನ ಆಫ್ ಮಾಡಿಬಿಟ್ಟು ಅದರಲ್ಲಿ ಟವಲ್ನ ಬಂದುಬಿಟ್ಟು ಅದ್ಬಿಟ್ಟು ಜಸ್ಟ್ ಈ ಥರ ಮಾಡಿಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಫೇಸಿಗೆ ಇಟ್ಕೊಂಡ್ರೆ ಚೆನ್ನಾಗಿ ಸ್ಟೀಮ್ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಪೋರ್ಸ್ ಎಲ್ಲ ಓಪನ್ ಆಗುತ್ತೆ, ಎಲ್ಲ ಅದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ತಕ್ಕೊಂಬಿಡಿ. ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ಗೆ ಏನೇನು ಬೇಕು ಅಂತ ಅಂದರೆ 2 ಥರ ಇದೆ. ಒಂದು ಶುಗರು ಮತ್ತು ಟೊಮೆಟೊ ಇದೆ, ಅದೂ ಕೂಡ ತುಂಬ ಚೆನ್ನಾಗಿದೆ. ನೀವೇನೂ ಯೂಸ್ ಮಾಡಿಲ್ಲ, ಬರೀ ಡೈಲಿ ಒಂದು ಟೊಮೆಟೊನ ಬಂದ್ಬಿಟ್ಟು ಬರೀ ಪ್ಲೈನ್ ಸ್ಕ್ರಬ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ, ಗ್ಲೋ ಚೆನ್ನಾಗಿ ಬರುತ್ತೆ ಫೇಸಲ್ಲಿ. ನಿಮಗೆ ಇದು ಬಿಟ್ಟು ಹೇಳ್ತಾ ಇರೋದು ಟೊಮೆಟೊ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಕ್ರಬ್ಬಲ್ಲಿ ಟೊಮೆಟೊ ಮತ್ತು ಶುಗರ್ ಯೂಸ್ ಮಾಡ್ಕೊಳ್ಳಿ. ಶುಗರ್ ಬೇಡ, ನನಗೆ ರಫ್ ಥರ ಫೀಲ್ ಆಗುತ್ತೆ ಅಂತ ಅಂದರೆ ಇನ್ನೊಂದು ಆಪ್ಷನ್ನು ಇದೆ. ಏನೇನಂದರೆ ಕಾಫಿ ಪೌಡ್ರು, ಹನಿ ಮತ್ತು ಅಕ್ಕಿ ಹಿಟ್ಟು, ಇದು 3 ಕೂಡ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು ಜಾಸ್ತಿ ಮುಚ್ಚಬಾರ್ದು, ಲೈಟಾಗಿ ಈ ಥರ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಅದಾದಮೇಲೆ ಈ ಫೇಸ್ ಮಾಸ್ಕ್ನ ಹಾಕ್ಕೊಂಡಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಮಾಯ್ಶ್ಚರೈಸರ್ ಹಾಕಿ, ಒಂದು ಕಂಪ್ಲೀಟ್ ಆಗಿರುತ್ತೆ. ಇಲ್ಲ ನಾನು ಹೊರಗಡೆ ಹೋಗಿ ಬಂದೆ ಅಂದಿದ ತಕ್ಷಣ ಫೇಸ್ ವಾಶ್ ಮಾಡೋದು, ಈ ಫೇಸ್ ಪ್ಯಾಕ್ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಹೊರಗಡೆ ಹೋಗಿ ಇವಾಗೇನು ನೆಕ್ಸ್ಟ್ ಸಮ್ಮರ್ ಬರ್ತಾ ಇದೆ ಅಲ್ವಾ, ಟ್ಯಾನ್ ಅಂತೂ ನೀವು ಏನೇ ಕವರ್ ಮಾಡಿಕೊಂಡು ಪಕ್ಕ ಆಗ್ತೀರಾ ಟ್ಯಾನು. ಹೊರಗಡೆ ಹೋಗಿ ಬಂದು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಫಸ್ಟು ಏನು ಮಾಡ್ತೀರಾ ಅಂದರೆ ಪ್ಲೈನ್ ವಾಟ್ರಲ್ಲಿ ಫೇಸ್ ವಾಶು ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ಟೊಮೆಟೊ ಮೇಯ್ನು ಅದನ್ನು ಬಂದ್ಬಿಟ್ಟು ಲೈಟಾಗಿ ಹಾಗೆ ಇದು ಮಾಡ್ಕೊಳ್ಳಿ, ಮಸಾಜ್ ಮಾಡೋ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಈ ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ. ಇದು ಇಲ್ಲಾಂದರೆ ಇನ್ನೊಂದು ಫೇಸ್ ಮಾಸ್ಕು ಇದೆ, ಅದು ಆ್ಯಕ್ಚುಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಹಾಗೆ ರೆಡಿ ಹಾಕ್ಕೊಂಡು ಮಾತಾಡೋಣ. ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ, ತೋರಿಸ್ತೀನಿ. ಏನಪ್ಪ ಅಂದರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತು ಆಲೂಗಡ್ಡೆ ರಸ ಜ್ಯೂಸ್ ತೊಗೊಳ್ಳಿ. ಆಮೇಲೆ ಟೊಮೆಟೊ ಜ್ಯೂಸು ಅದು ಕೂಡ ಗ್ರೈಂಡ್ ಮಾಡ್ಕೊಳ್ಳಿ, ಇಲ್ಲ ಚೆನ್ನಾಗಿ ಅದು ತುರಿದ್ರೆ ಅದು ರಸ ಆಲ್ರೆಡಿ ಬರುತ್ತೆ, ಅದನ್ನು ಸ್ವಲ್ಪ ತೊಗೊಳ್ಳಿ. ಅದಾದಮೇಲೆ ಮೊಸರು ಬೇಕಾದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು, ನಾನು ಹಾಕ್ಕೊಳ್ಳಲ್ಲ. ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ, ಇದನ್ನು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಕ್ಕೊಂಡು ಚೆನ್ನಾಗಿ ಬಿಟ್ಬಿಟ್ಟು ನೆಕ್ಕು ಫೇಸು ಎಲ್ಲ ಹಾಕ್ಕೊಂಡು ಅದು ಫುಲ್ ಡ್ರೈ ಆಗಬೇಕು. ಫುಲ್ 1 ಅವರ್ ಬಿಟ್ಬಿಡಿ, ಮನೇಲಿರೋ 1 ಅವರ್ ಬಿಟ್ಬಿಡಿ, ಇಲ್ಲ ಎಲ್ಲರೂ ಹೋಗಬೇಕು ಅಂತಂದರೆ ಒಂದು ½ ಅವರ್ ಸಾಕು. ಬಿಟ್ಕೊಂಡು ಡ್ರೈ ಆದಮೇಲೆ ಜಾಸ್ತಿ ಡ್ರೈ ಆಗೋಕ್ಕೂ ಬಿಡಬೇಡಿ, ಸ್ವಲ್ಪ ಒದ್ದೆ ಥರ ಇರಬೇಕು. ಇನ್ನೊಂದು 10 ನಿಮಿಷ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ ಅನ್ನೋ ಆ ಸ್ಟೇಜಲ್ಲಿ ಹೋಗಿ ಫಸ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಬನ್ನಿ. ಯಾವ್ದಾದ್ರು ಒಂದು ಮಾಯ್ಶ್ಚರೈಸರ್ ಹಾಕು ಬಿಟ್ಬಿಡಿ ಅಷ್ಟೇ. ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿ. ಏಕೆಂದರೆ ನಿಮ್ಮ ಬೆನ್ನಲ್ಲಿ ಬಂದ್ಬಿಟ್ಟು ತುಂಬಾ ಆ್ಯಕ್ನಿ ಇರುತ್ತೆ ಅಲ್ವಾ, ಬೆನ್ನಲ್ಲಿ ಇರ್ಬೋದು. ಅಂದರೆ ನಾವು ಜಂಕ್ ಫುಡ್ ತಿಂದು ಆ್ಯಕ್ನಿ ಬಂದಿರುತ್ತೆ, ಅಂದರೆ ಚಿಕ್ಕ ಮಾರ್ಕ್ಗಳಾಗ್ಬಿಟ್ಟಿರುತ್ತೆ ಅಲ್ವಾ. ಫಸ್ಟು ಅದಕ್ಕೆ ಹೋಗಿ ಒಂದು ಕ್ರೀಮ್ ತೊಗೊಳ್ಳಿ. ಕ್ರೀಮ್ ತೊಗೊಂಡು ಈ ಥರ ಇದೆ, ನನಗೆ ಈ ಥರ ಮದುವೆ ಇದೆ, ನನಗದು ಕ್ಲಿಯರ್ ಆಗಬೇಕು ಅಂತ ಫಸ್ಟು ಸಜೆಷನ್ ತೊಗೊಂಡು ಕ್ರೀಮ್ ತೊಗೊಳ್ಳಿ. ಕ್ರೀಮ್ ತೊಗೊಂಡಾದ್ಮೇಲೆ ಅದನ್ನು ಯೂಸ್ ಮಾಡಿ ಮನೆಗೆ ಬಂದ್ಬಿಟ್ಟು ಈ ಪ್ಯಾಕ್ನ. ಮತ್ತು ಇನ್ನೊಂದಂದರೆ ಮತ್ತೆ ಟೊಮೆಟೊ, ಸ್ವಲ್ಪ ಅಕ್ಕಿ ಹಿಟ್ಟು, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಬಂದ್ಬಿಟ್ಟು ಶುಗರ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಇದು ಕಡಲೆ ಹಿಟ್ಟು, ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಬೆನ್ನಿಗೆ ಫುಲ್ ಪ್ಯಾಕ್ ಥರ ಹಾಕ್ಕೊಳ್ಳಿ. 1 ಟೊಮೆಟೊ ತೊಗೊಳ್ಳಿ, ಅರ್ಧ ಟೊಮೆಟೊ ಫುಲ್ ಜ್ಯೂಸ್ ತೊಗೊಂಡು ಪ್ಯಾಕ್ ಹಾಕ್ಕೊಳ್ಳಿ. ಇನ್ನೊಂದು ಅರ್ಧ ಟೊಮೆಟೊ ಹಾಗೆ ಇರಲಿ. ಅದು ಡ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಚಿಮ್ಸಿ ಈ ಟೊಮೆಟೊ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಬೆನ್ನಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಈ ಥರ ಇದು ಮಾಡಬೇಕು, ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಉಜ್ಜಾದ್ಮೇಲೆ ಅಷ್ಟು ನಿಮಗೆ ರಫ್ ಅಂತ ಏನು ಅನಿಸಲ್ಲ. ಆದಮೇಲೆ ನೀವು ಬೇಕಾದ್ರೆ ಸ್ನಾನಕ್ಕೆ ಹೋಗ್ಬೋದು. ಈ ಥರ ವಾರಕ್ಕೆ 2 ಸತಿ ಮಾಡ್ಕೊಂಡ್ರೆ ಬೆನ್ನು ಕೂಡ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಹೊರಗಡೆ ಹೋಗೋದು ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಮದುವೆಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವಾ.
ಸೊ ಅದಕ್ಕೇ ಅವರು ಏನೇನು ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದು ಕಮ್ಮಿ ಮಾಡಿಕೊಂಡು ಈ ಥರ ಫೇಸ್ ಪ್ಯಾಕ್ ಎಲ್ಲ ಟ್ರೈ ಮಾಡಿ. ನೀವು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಾ ಇದ್ದೀರಾ, ನೀವು ಕ್ರೀಮ್ ಇರ್ಬೋದು, ಸಿರಮ್ ಆಗಿರ್ಬೋದು, ಏನು ಅದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡಿ. ಇದು ಮಧ್ಯೆ ಮಧ್ಯೆ ಇದನ್ನು ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಬ್ರೈಟಾಗಿ ಕಾಣಬೇಕಲ್ವಾ, ಸೊ ಅದಕ್ಕೆ. ಮತ್ತು ಕೈಗೂ ಅಷ್ಟೇ, ಫಸ್ಟು ನಾವು ಫೇಸ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಕೈ ಕಾಲು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು. ಇಲ್ಲಾಂದರೆ ತೊಂದರೆ ಆಗುತ್ತೆ. ತೊಂದರೆ ಅಂದರೆ ಫೇಸ್ ಒಂದು ಕಲರು, ಕೈ ಒಂದು ಕಲರು, ಕಾಲು ಒಂದು ಕಲರು, ಚೆನ್ನಾಗಿ ಕಾಣೋಲ್ಲ. ಇನ್ನು ಸಮ್ಮರೇ ಬಂದಿಲ್ಲ, ಆಗಲೇ ಶೆಕೆ ಆಗ್ತಾಯಿದೆ. ಈ ಥರ ನೆಕ್ಸ್ಟು ಇನ್ನು ನಿಮಗೆ ಏನಾದರೂ ಬೇಕಾದರೆ ಟಿಪ್ಸು ಬೇಕಾದರೆ ನನಗೆ ಗೊತ್ತಿರೋದ್ರಲ್ಲಿ ನಿಮಗೆ ಒಂದು 10% ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಅದರಲ್ಲಿ ನಾನು ಫುಲ್ಲು ಪರ್ಫೆಕ್ಟು ಅಂತ ಹೇಳಲ್ಲ, ನನಗೆ ಗೊತ್ತಿರೋದ್ರಲ್ಲಿ ಸ್ವಲ್ಪ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಒಂದು ಸಿಸ್ಟರ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಹೇರ್ ಕಟ್ ಮಾಡ್ಕೊಳಕ್ಕೆ ಬರಲ್ಲ ಸಿಸ್ಟರ್ ನನಗೆ, ಬೇಕಾದರೆ ಬೇರೆದು ಕೇಳಿ. ಈ ಥರ ನೀವು ಬ್ಯೂಟಿ ಬಗ್ಗೆ ಟಿಪ್ಸ್ ಕೇಳಿ, ಇಲ್ಲ ಸ್ಕಿನ್ ಕೇರ್ ಬಗ್ಗೆ ಟಿಪ್ಸ್ ಕೇಳಿ, ಹೇರ್ ಕೇರ್ ಬಗ್ಗೆ ಟಿಪ್ಸ್ ಕೇಳಿ. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳ್ತೀನಿ. ಮತ್ತು ತಿರ್ಗಾ ಮತ್ತೆ ಅದೇ ರಿಪೀಟ್ ಕಮೆಂಟ್ ಪ್ಲೀಸ್ ಹೇಳಿ ಅಂತ ದಯವಿಟ್ಟು ನನಗೆ ಬರಲ್ಲ. ಬರದೇ ಇರೋದನ್ನ ನಾನು ಬರುತ್ತೆ ಅಂತ ಹೇಳಲ್ಲ, ಅದೇ ಬರದೇ ಇರೋದನ್ನ ಬರುತ್ತೆ ಅಂತ ಹೇಳಲ್ಲ. ಈ ಥರ ಕ್ವಶನ್ನ ಈ ಥರ ಏನಾದರೂ ಇದ್ದರೆ ಹೇಳಿ, ಯಾವ ಥರ ಹೇಗೆ ಡ್ರೆಸ್ ಮಾಡ್ಕೊಳ್ಬೋದು, ಯಾವ ರೀತಿ ಸೂಟ್ ಆಗುತ್ತೆ, ಹೇಗೆ ಮಾಡಿಕೊಂಡ್ರೆ, ಎಲ್ಲಿಗೆ ಯಾವ ಥರ ಹಾಕೊಂಡು ಹೋಗಬೇಕು, ಈ ಥರ ಕೇಳಿದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೂ ಕೂಡ ಹೇಳ್ತೀನಿ. ಪೌಡ್ರು ಜಸ್ಟ್ ನಾನು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಹಾಕ್ಕೊಂಡೆ. ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಹಾಕ್ಕೊಂಡೆ. ಜಸ್ಟ್ ಲೂಸ್ ಪೌಡರ್, ಪೌಡ್ರ್ ಒಂದು ಹಾಕಿದ್ರೇ ಅಷ್ಟು ಇದಾಗಿ ಕಾಣ್ತಾ ಇದೆ. ಹೋಗಲ್ಲ, ಸೊ ಐಬ್ರೋ ಮಾಡಿಸಿಲ್ಲ, ಐಬ್ರೋ ಮಾಡ್ಸೋಕ್ಕೆ ಹೋಗಬೇಕು. ಜಸ್ಟ್ ಒಂದು ಚಿಕ್ಕ ಬೊಟ್ಟು, ಪುಟ್ಟು ಬೊಟ್ಟು. ಚೆನ್ನಾಗಿ ಕಾಣ್ತಿಲ್ಲ, ತೆಗ್ದ್ಬಿಡೋಣ. ಬೇಡ, ಪುಟ್ಟೆ ಬೇಡ, ಹೀಗೆ ಇರಲಿ. ಲಿಪ್ಸ್ಟಿಕ್, ಮೇನ್ ಲಿಪ್ಸ್ಟಿಕ್. ಆಯಿತು, ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಟಿಪ್ಸು, ಅದು ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ. ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಸ್ ನನ್ನ ಚಾನಲ್ನಲ್ಲಿ ನಾನು ಮುಂದೆ ಹಾಕ್ತಾ ಇರ್ತೀನಿ. ನಾನು ಹಾಕ್ತಿರೋ ಎಲ್ಲ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ತುಂಬ ಜನ
ಏನು ಸಬ್ಸ್ಕ್ರೈಬ್ ಮಾಡಿದಿರೆ ನೀವು ವಿಡಿಯೋಸ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಒಂದು ಮೋಟಿವೇಶನ್ ಆಗಿರುತ್ತೆ ಇನ್ನು ಹೆಚ್ಚೆಚ್ಚು ವಿಡಿಯೋಸ್ ಹಾಕೋಕ್ಕೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ನಮಸ್ತೆ.